ಓ ಏನಿದು ಗಂಗಾ? ಅಯ್ಯಪ್ಪ ಹೊಟ್ಟೆ ಬಿಗಿ ಬಿಗಿ ಆತು ನೋಡತ್ತ. ಗಂಗಾ ಯಾವ ಬಂದಿ? ಬಾ ಒಳಗೆ ಬಾ. ಏನು ಇದಕ್ಕಿದ್ದಂಗೆ ಬಂದ್ಬಿಟ್ಟು ನನ್ನ ಮಗಳು ಬಂದ್ಲನ? ಮಂಗಳ ಬರಲಿಲ್ಲ? ಅದು ಮಾವ ಮಂಗಳ ಇಲ್ಲಿ ಬಂದಿಲ್ಲ. ಮಂಗಳ ಇಲ್ಲಿ ಬಂದಿಲ್ಲ? ಏನಪ್ಪ ತಮಾಷೆ ಮಾಡಕತ್ತೀಯ? ಹೆಂಗ ಮಂಗಳ ಇಲ್ಲಿ ಬಂದಿಲ್ಲ ಅಂತ ನಮ್ಮನ್ನ ಕೇಳಾಕತ್ತೀಯಲ್ಲ ನೀನು? ಯಾಕ ಮನೆಗಿಲ್ಲಕಿ? ಒಂದ್ಸರಿ ನಂಗೆ ಬುದ್ಧಿ ಕಲ್ಸಿಲ್ಲ ಏನಿಲ್ಲ, ಮನೆಗೆಲ್ಲ ಇರ್ತಾ ತಗೋ. ಓಡ್ ಬಂದಾಳ. ಏನು ಅದ್ ನೀ ಮಾತಾಡು ಮಾತು? ಓಡ್ ಬಂದಾಳ ಅಂದ್ರೆ ಆತೇನು? ನನ್ನ ಮಗಳಲ್ಲಿ ಅಲ್ಲ ಇಲ್ಲಿ ಬಂದಿಲ್ಲನ? ಏನು ಸುಳ್ಳ ನಾಟಕ ಮಾಡತ್ತೀರ ಮತ್ತೆ? ಯಪ್ಪ ಬಂದಿಲ್ಲ ಮಂಗಳ ಕರೆನ? ಅಲ್ವಾ ನಾಟಕ ಮಾಡಕ್ ಏನೈತಿ? ಕರೆ ಹೇಳಿ ನೀನು. ಮಂಗಳ ಎಲ್ಲುಗಳ ಬಂದಿಲ್ಲಕ್ಕಿ ನಮ್ಮ ಮನೆಗೆ. ಯಾಕೆ ಏನಾಯ್ತು? ನಿಂಗೆ ಹೇಳಿ ಬಂದ್ಲಾ ಇಲ್ಲಿ ಬರ್ತೇನೆ ಅಂತೇಳಿ? ಅಪ್ಪ ಅದು ಈಗ ಮಂಗಳ ನನ್ನ ಜೋಡಿನ ಜಗಳ ಮಾಡ್ಯಾಳಪ್ಪ. ಜಗಳ ಮಾಡಿ ನನಗ ಒಟ್ಟಂತ ಒದರ್ತಾಳ, ಎತ್ತಬೇಕತ್ತ. ಅತ್ತೆನ ಕಿಮ್ಮತ್ತಿಲ್ಲ ಏನಿಲ್ಲ. ನಾನು ಆಕಿಗೆ ಬೈತಿರ್ತೇನೆ. ಈಕಿ ಒಂದೇ ಸೊಸಿಗೆ ಈಕಿಗೆ ಎದಕ್ ಬೇಕು ಬರೇ ಎಲ್ಲದ್ರಾಗೂ ಬಾಯಿ ಹಾಕೊಂಡ್ಬರ್ತಾಳ. ಸುಮ್ಮನೆ ಇರಂಗಿಲ್ಲ. ನಂದ ತಪ್ಪನಂಗ ಎಲ್ಲರ ಮುಂದೆ ಮಾತಾಡ್ತಾಳಪ್ಪ ಈಕಿ. ಅದಕ್ಕೆ ಸಿಟ್ಟಿಗೆ ಒಂದು ಮಾತು ಬೈದೆ ಅಷ್ಟೇ ನಾನು. ಎದಕ್ಕೆ ಮಂಗಳ ಹಂಗ್ಯಾಕೆ ಮಾಡ್ತಿ? ನೋಡಿ ನೀನು ಮಾಡೋದು ಸರಿ ಅಲ್ಲ, ನೀ ಸುಮ್ಮನಿರು, ನಾ ಆಕಿಗೆ ಬೈ ಆತೇನೆ, ನೀ ಯಾಕೆ ಮಾತಾಡ್ತಿ ಅಂದೆ. ನಾ ಮಾತಾಡೋಕ್ಕೆ ನಾನು ಅನ್ನಕ್ಕೆ ನೋಡಿ ಏನು ಮಾಡ್ತೀರಿ ಅಲ್ಲತ್ತಿ ನೀನು ಮಾಡಿದ್ದು ಹಿಂಗನು ಅಂತ. ಅಲ್ಲ ಅವ್ರ ಮುಂದೆ ಹೇಳ್ತಾಳಪ್ಪ ಈಕಿ, ಅಡ್ಗೆ ಮಾಡಿಟ್ಟಿದ್ದು ಕುಪ್ಪು ಹಾಕಿ ಬಂದಲ್ಲವ ಅತ್ತಿ ನೀನೇ ಎಲ್ಲ ಕೆಡಿಸಿದ್ದು ಅಂತ. ಅಲ್ಲ ಅವ್ರು ಕರೆ ಅಂತ ತಿಳ್ಕೊಳಂಗಿಲ್ಲ. ಈಗ ಹೆಂಗೆ ಸುಳ್ಳು ಹೇಳ್ತಾಳ ನೋಡು. ಹಂಗೆಲ್ಲ ಯಾಕೆ ಹೇಳ್ಬೇಕು? ಅದಕ್ಕೆ ಬೈದೆ. ಹಂಗ್ಯಾಕೆ ಬೈತಿ? ಬೀಳ್ತಾರು ನೀನು ಬಡ್ತಾ ಅಂತ ಇಷ್ಟೇ ಅಂದಿದ್ದು ನಾನು. ಏನು ಅಂದಿಲ್ಲ. ಅಷ್ಟಕ್ಕೆ ನಮ್ಮ ಅಪ್ಪಗೆ ಹೇಳ್ತು ನಾನು ಮನೆ ಬಿಟ್ಟು ಹೋಗ್ತೀನಿ ಅಲ್ಲ, ಆಕೆಲ್ಲಿ ಹೋಗ್ಬಿಡು ಅಂತೇಳಿ. ಹೋಗು ಎಲ್ಲೋಕ್ಕಿ ಹೋಗಿ, ನನಗೂ ಗೊತ್ತೈತಿ ಹೋಗಿ, ಎಲ್ಲಿ ಹೋಗೋದಲ್ಲ ನೀ ಎಲ್ಲೋಕ್ಕಿ, ಒಟ್ಟತ್ತು ಬಾಂಗ್ಲದಾಗ ಕುಂತ ಎದ್ದು ಬರ್ತೀವಿ ಹೋಗು ಅಂತ ಅಂದೇನಿ. ನಾನು ಬಂದಾಳ ಅಂತ ಮಾಡಿದ್ದೆ. ಈಗ ನಾನು ಆಮೇಲೆ ಅಂದು ಒಂಚೂರು ಹೋಗಿ ಅಡ್ಡಾದೆ. ಇಲ್ಲಿ ಬಂದಿರ್ತಾಳಂತೇಳಿ, ಅಲ್ಲ ಒಳಗೆ ಬಂದಿರ್ತಾಳಂತ ಮಾಡಿದ್ದೆ. ಈಗ ಇವ ಅಂದಿಂದ ಗೊತ್ತು ಮನೆಗೆ ಎಲ್ಲೂ ಇಲ್ಲ ಅಂತೇಳಿ. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಏನೋ ಮಾಡಿದ್ರ ಯವ್ವ ಇವರು. ನನ್ನ ಮಗಳು ಎಲ್ಲಿ ಹೋಗ್ತಾ ಯವ್ವ ತಿಳಿಯಂಗಿಲ್ಲ ಒಳಂಗಿಲ್ಲ. ಅದಕ್ಕೆ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಏನೂ ಅರ್ಥ ಆಗಂಗಿಲ್ಲ. ಅಂತ ಹುಡುಗಿನ ಎಲ್ಲಿ ಕಳ್ಸಿದ್ರ ಯವ್ವ? ಇವ್ರ ಮನೆಗೆ ಒಳಗೆ ಕೊಟ್ಟೆ ನಾನು. ಹೊರಗೆಲ್ಲರೂ ಲಗ್ನ ಮಾಡಿಕೊಟ್ಟಿದ್ರೆ ನನ್ನ ಮಗಳು ಸುಖವಾಗಿರ್ತಿತ್ತು. ಇವ್ರ ಮನೆಗೆ ಕೊಟ್ಟು ನನ್ನ ಮಗಳ ಲಗ್ನ ಆಗಿ ತಿಂಗಳಾಗಿಲ್ಲ, ಆಗಲೇ ಈಗ ಮನೆ ಬಿಟ್ಟು ಓಡಿ ಬರೋ ಪರಿಸ್ಥಿತಿ ಬಂದತಿ. ಅಲ್ಲ ನೀನು ಹೊಟ್ಟಿಗೆ ಮಣ್ಣು ತಿಂತೀಯ, ಅನ್ನ ತಿಂತೀಯ, ನೀನು ಸಗಣಿ ತಿಂತೀಯ? ನೀನು ಸಣ್ಣ ಹುಡುಗಿಗೆ ಎಲ್ಲಿ ಹೋಗಿ ಹೋಗಂತ ಹೇಳಿ ಅಲ್ಲ, ನಿನಗೆ ಹೊಟ್ಟಿಗೆ ಏನು ತಿಂತೀಯ ಅಂತ ನಾನು ಅಕ್ಕಿನ ಕೊಡ್ತೀನಿ ಬಿಡ್ತೀನಿ ಅಂದಿ ನೀನು. ನೀನು ದೊಡ್ಡ ಸೊಸಿಗೆ ಬೈಯೋದಾತಂದ್ರೆ ನೀ ಆತ ಕರ್ಕೊಂಡೋಗಿ ಬೈ. ಅದನ್ನ ಬಿಟ್ಟು ಆಕಿ ಇದ್ರಿಗೆ ಅಂದಿ ಆಕಿ ಏನು ಅನ್ಸಿತ್ತು ಅದು ಹೇಳಾಳ. ಆಕಿ ಅನ್ನಕ್ಕೆ ನೀನು ಇದಕ್ಕೆ ಉಪ್ಪು ಹಾಕಿ ಬಂದಿ ಅಂತಾಳಂದ್ರೆ ಹಂಗಾರೆ ನೀವು ಉಪ್ಪು ಹಾಕಿದ್ದ ಕರೆ ಇರ್ಬೇಕು. ಅಯ್ಯೋ ದೇವ್ರೆ ಯವ್ವ, ಇಲ್ಲವ ನಾನು ಯಾಕೆ ಉಪ್ಪು ಹಾಕ್ಲಿ? ನಿನ್ನೊಂದು ಕತ್ತಿ ಆತಾಗ ನಾನೇ ಉಪ್ಪು ಹಾಕ್ಲೆ? ಉಪ್ಪು ಹಾಕ್ಲಾರ್ದನ ಹೇಳ್ತಾಳನ ಕಿರಕಿ. ನನ್ನ ಮಗಳಿಗೆ ಯಾವಾಗೂ ನಾ ಸುಳ್ಳು ಹೇಳೋದು ಕಲ್ಸಿಲ್ಲ, ಹುಟ್ಟಿಸ್ಕೊಂಡು ಮಾತಾಡೋದು ನಾ ಕಲ್ಸಿಲ್ಲ. ನನ್ನ ಮಗಳಿಗೆ ನಾ ಯಾವತ್ತು ಅಂತದ್ ಕಲ್ಸಿದ್ದಿಲ್ಲ ಯವ್ವ. ನನ್ನ ಮಗಳಿಗೆ ಉಪ್ಪು ಹಾಕಿದ್ದ ಕರೆ ಇರ್ಬೇಕು ಇವ್ರು. ನನ್ನ ಮಗಳ ಅಲ್ಲಪ್ಪ ಚಂದಾಗಿ ನೋಡ್ಕೋತೀನಿ ಅಂದಲ್ಲ, ಇದ ನಂಗಾರ ನೀ ನೋಡ್ಕೊಳ್ಳೋದ? ಹೆಂಡತಿನ ಹೊರಗೆ ಹಾಕ್ತೇನೆ ನನ್ನ ಲೆಕ್ಕಕ್ಕೆ. ಅತ್ತಿ ಇಲ್ಲತ್ತಿ ನಮ್ಮ ಮನ್ಯಾಗ ಇದ್ದಿದ್ದಿಲ್ಲ ಇಷ್ಟ ಆದಾಗ ರೀ. ಒಂಚೂರು ನೋಡ್ರಿ ಎಲ್ಲಿ ಹೋಗೈತೆ ಏನೋ ಹುಡುಗಿ, ಎಲ್ಲಿ ಹೋಗೈತೆ ಏನೋ ಒಂದಿಟ್ಟು ನೋಡ್ರಿ. ಅಲ್ಲ ಮೂರ್ ಬಸ್ ಸ್ಟ್ಯಾಂಡ್ನಾಗೆಲ್ಲ ವಿಚಾರಿಸಿದ್ರಿ? ವಿಚಾರಿಸೈತಪ್ಪ, ಅಲ್ಲಿ ಊರ್ ಬಸ್ ಸ್ಟ್ಯಾಂಡ್ನಾಗೆಲ್ಲ ವಿಚಾರಿಸ್ತು. ಹಿಂಗೆ ಬಂದಿದ್ಲು ಆದ್ರೆ ಗೊತ್ತಿಲ್ಲ ಅಂತಾರ ಅವ್ರು, ಯಾರು ನೋಡಿಲ್ಲ ಅಂತಂದ್ರೆ ಅಲ್ಲೆಲ್ಲ ಅಡ್ಡಾಡಿ ನೋಡಿದ್ವಿ. ಅಲ್ಲ ಕಸ್ತೂರಿ, ಇಷ್ಟೆಲ್ಲ ಮಾತಾಡ್ತೀನಿ ನೀನು. ನಿನ್ನ ಮಗಳಿಗೆ ನಯ ನಾಜುಕು ನುಡಿ ಅನ್ನೋದು ಏನಾರ ಕಲ್ಸಿ ಏನ? ಗಂಡಗ ಮರ್ಯಾದೆ ಕೊಡೋದು ಗೊತ್ತಿಲ್ಲ. ಯಾವನು ಇವನು ಅಂತಾಳ. ನನಗೆ ನಮ್ನಿ ಎಷ್ಟು ಕಾಲ ಕಸ ಕಣ್ಣಂಕ ಅಂತಾಳ. ಏನು ಹೋಗಿ ಅಕ್ಕ ಅಕ್ಕ ಅಂತ ಆಕಿ ಮುಕ್ಕಳ ಹೊಕ್ಕೊಂತಾಳ ಒಂದು ಅಳತಿ. ಯಾ ನಮ್ನಿ ನೀನು ಅಲ್ಲ ನೀವು ಏನು ಹೇಳ್ಕೊಟ್ರಿ ಏನೋ ನನಗೆ ಅನಿಸ್ತು. ಆಕಿನ ಏನಾರ ಹೇಳ್ಕೊಟ್ಟಿರ್ಬೇಕು ಈಕಿ ನನ್ನ ದೊಡ್ಡ ಸಸಿ ಬಿಡಾಡಿ. ನಾವಿಬ್ರು ಸೇರಿ ಒಕ್ಕಟ್ಟಾಗಿ ನಮ್ಮ ಅತ್ತಿ ಓಡ್ಸನ ಊರು ಉಂಡ್ರುಟ್ಲೆ ಹುಚ್ಚು ಮಾಡಿ ಮನೆ ಮೂಲ್ಯಾ ಕುಂದ್ರಸುನ್ ಅಂತೇಳಿ ನನಗೆ ನಿಂತಿರ್ಬೇಕು. ಅವ್ರು ಎಷ್ಟು ಹಿಡಿಸ್ತಾರ ಗೊತ್ತನ? ನನ್ನ ಮಕ್ಕಳಿದ್ರೆ ನಾನು ಕ್ಯಾಟ್ ಮಾಡಕ್ ನೋಡ್ತಾಳ. ಅದಕ್ಕೆ ಒಂದು ಮಾತು ಏನ ಅಂದಪ್ಪ, ಏನಂತ ನೀ ಯಾವಾಗ ಹೊಡೆದೇ ಇಲ್ಲ, ನೀ ಯಾವಾಗ ಬೈದೇ ಇಲ್ಲ ನಿನ್ನ ಮಗಳಿಗೆ. ಅವಾಗ ಹಿಂಗ ಮನೆ ಬಿಟ್ಟೋಕಳನ? ಅದು ಅಲ್ಲದೆ ಗಂಡನ ಮನೆ ಅಂದ್ಮೇಲೆ ಒಂದು ಮಾತು ಬರ್ತತಿ ಹೋಗ್ತತಿ. ಹಿಂಗೆ ಸಲೀಸಾಗಿ ಮನಿನ ಬಿಟ್ಟೋಕಳ ಅಂದ್ರೆ ಆಕಿಗೆ ಏನು ಶಿಕ್ಷಣ ಕೊಟ್ಟಿ ನೀನು? ನೀವು ಸುಮ್ಮನೆ ರೀ, ಮಾತಾಡಕ್ ಹೋಗ್ಬೇಡ್ರಿ. ನಾನು ನಿನಗೆ ಮೊದಲ ಹೇಳೇನಿ ನಿಮ್ಗೆ, ನನ್ನ ಮಗಳು ಇನ್ನೂ ಸಣ್ಣ ಕದಾಳ ಬೇಡ ಅಂತೇಳಿ. ಇನ್ನೊಂದು ದಿನ ಮನೆಯಾಗ ಇರ್ತಿತ್ತ ಏನೋ ಮದುವೆ ಮಾಡ್ಸೋಣ ಅಂತೇಳಿ ಬಂದು ಅವ್ರಿಗೆ ಕೇಳಿ ಕಡೆಗೆ ಆ ಹುಡುಗಿ ನಿಮ್ಮ ಮನೆಗೆ ತಗೊಳಂಗೆ ಮಾಡಿ ಮದುವೆ ಮಾಡ್ಕೊಂಡವ್ರು. ನೀವು ಈಗ ಶಿಕ್ಷಣ ಕಲ್ಸಿಲ್ಲ ಅಂತ ಏನು? ಪಾಪ ಒಂದು 9ನೇ ತಕ್ಕ ಕಲ್ತಿತ್ತ, ಪಾಟಿ ಚೀಲ ಇನ್ನೂ ನೆಲಕ್ಕಿಟ್ಟಿಲ್ಲ, ಆಗಲೇ ನಿಮ್ಮ ಮನೆಗೆ ಮದುವೆ ಮಾಡ್ಕೊಂಡು ಕರ್ಕೊಂಡೋಗಿರಕ್ಕಿನ್ನ ಏನು ಕಲಿಸ್ಬೇಕೆ? ಏನು 20-25 ವರ್ಷದ ಹುಡುಗಿ ನೋಡಕ್ಕೆ ಸಣ್ಣ ಹುಡುಗಿ ಏನು ತಿಳಿತೈತಿಗೆ? ಅದು ಅಲ್ಲ ನೀವೇನು ಹೇಳಿದ್ರಿ, ನಾಕಿ ಏನು ತಿಳಿಲಿಕ್ಕಟ್ಟಕ್ಕೆ ನಾ ಕಲಿಸ್ಕೊಂತಾನೆ, ನಾ ಎಲ್ಲ ಕರ್ಕೊಂಡು ಜೋಪಾನ ಮಾಡ್ತೇನೆ ಚಂದಾಗಿ. ಸಣ್ಣ ಹುಡುಗಿ ಇರ್ಲಿ ಬಿಡು, ಏನಾತ ನಮ್ಮ ಅಣ್ಣನ ಮಗಳು ಅಲ್ಲಿ ಇರೋದ ಇಲ್ಲಿ ಇರ್ತಾಳ ಅಂತ ನೀವು ಅಲ್ಲಿಲ್ಲ ಅವತ್ತು. ಈಗ ಆಕಿ ಹೊಡಿತೀನಿ ಬಡಿತೀನಿ ಅಂತ ಹೆದರಿಸಿ ಓಡಿಸಿರನ? ನನ್ನ ಮಗಳು ನನಗೂ ಮನೆಗೂ ಬಂದಿಲ್ಲ, ವಯಸ್ಸಿಗೆ ಬಂದ ಮಗಳು ಎಲ್ಲಿ ಹೋತೋ ಏನೋ ಎತ್ತ. ಅಯ್ಯೋ ದೇವ್ರೆ, ಗಂಟ ಕೈ ಬಿಟ್ಟು ಹೋದ್ರೆ ನಾ ಏನಪ್ಪ ಮಾಡಲಿ? ಇಲ್ಲ, ನಾನು ಮಾತ್ರ ಇನ್ನು ನನ್ನ ಮಗಳನ್ನ ನಿಮ್ಮ ಮನೆಗೆ ಕಳ್ಸಂಗಿಲ್ಲ. ನಿಮ್ಮ ಅತ್ತಿ ಸೊಸಿ ಜಗಳದಾಗ ಏನು ನನ್ನ ಮಗಳನ್ನ ಹಣ್ಣವನಿ ಮಾಡಿಟ್ಟಿರಿ ನೀವು. ಕಸ್ತೂರಿ ತಡಿಯವ, ಸ್ವಲ್ಪ ಸಮಾಧಾನ ತಗೋ. ಅಪ್ಪ ಸಮಾಧಾನ ತಗೊಳಕ್ ಏನೈತಿ?
ಅಲ್ಲಿ ಈಕಿ ಇನ್ನೂ ಇಷ್ಟು ನಿಧಾನಕ್ಕೆ ಹೇಳ್ತಾ ಇದ್ದಾಳಂದ್ರೆ ಈಕೆ ಅಂದ ಸುಲಭ ಏನು ಇರಕ್ಕಿಲ್ಲ. ಇನ್ನೂ ಏನೇನಾಗೈತೋ ಏನು ಅಲ್ಲಿ ಜಗಳ ಜೂಟಿ ಏನು ಹೊಡೆದೇ ಬಿಟ್ಟೇನು ಮತ್ತೆ ಏನೇನಾಗೈತೋ ಯಾರಿಗೆ ಗೊತ್ತು. ಅಲ್ಲ ನನ್ನ ಮಗಳು ಅಷ್ಟು ಸುಲಭಕ್ಕೆ ಮನೆ ಬಿಟ್ಟು ಹೋಗಕ್ಕೆ ಅಲ್ಲಕ್ಕಿ. ನನ್ನ ಮಗಳಿಗೆ ಏನಾರ ಆತು ಉಳಿಯೋದು ವಜ್ಜೆ ಐತಿ. ನೀವು ನನ್ನ ಕೈಯಾಗ ವಿಚಾರ ಮಾಡ್ರಿ. ನಾ ಮಾತ್ರ ಸುಮ್ಮನಿರಲ್ಲ, ಕಂಪ್ಲೇಂಟ್ ಕೊಡೋದ ಪೊಲೀಸರ ಮೇಲೆ. ಪೊಲೀಸರ ಕೈಯಾಗ ಕಂಪ್ಲೇಂಟ್ ಕೊಟ್ಟು ಬರ್ತಾನೆ. ನನ್ನ ಮಗಳಿಗೆ ಇಂಥದ್ದಾಗೈತೆ ಅಂತೇಳಿ ನನ್ನ ಮಗಳು ಬರ್ಬೇಕು ಒಟ್ಟು ನನ್ನ ಮನೆಗೆ. ಹೊಡಿತೀನಿ ಬಿಡ್ತೀನಲ್ಲ, ಆಕಿ ಮನೆ ಬಿಟ್ಟು ಹೋಗ್ತಾನೆ, ನಾ ಅಪ್ಪನ ಕಡೆ ಹೋಗ್ತಾನೆ ಅಂದಾಗ ಬ್ಯಾಡವಾ ಹೋಲ್ ಬಿಡ, ಅದೇನೋ ಒಂದು ಆತು ಮನೆಗೆ ಮನೆ ಬಿಟ್ಟಾಕ ಹೋಗಿ ಆರಾಮಿರು ಅಂತ ಅನ್ನೋದು ಬಿಟ್ಟು ಹೋಗು ಹೋಗು ಅಂತ ಕಳ್ಸಿರನ. ಹಂಗಾರೆ ಮನೆ ಬಿಟ್ಟು ಓಡ್ಸಕ್ಕೆ ಆಕಿನ ಮನೆ ಸುಸಿ ಮಾಡ್ಕೊಂಡು ಹೋದ್ರ ನೀವು? ಅಯ್ಯೋ ದೇವ್ರೆ, ಇದು ಒಳ್ಳೆ ಕತಿ ಆತಲ್ಲ ತಗ. ಅಲ್ಲ ನಾ ಏನ್ ಮಾಡೀನಿ? ನಾನು ಆಕಿಗೆ ಬೈಯಾಕತ್ರ ಈಗ ನಡಕ್ ಎಲ್ಲದಕ್ಕೂ ಬರುದು. ನಾನು ಹಂಗಾರೆ ಹೋಗಲ್ಲ ಬಿಡು, ಅಲ್ಲೇ ಲೋಕಳ ಹಾಕಿ ಎಲ್ಲೋ ಕಳ ಇಲ್ಲೇ ಇರ್ತಾಳ. ನನ್ನ ಸಲಿಗಿಲೆ ಮಾತಾಡಿದ್ದ ನೋಡಿದ್ರೆ ಈಗ ಇಲ್ಲೇ ಇಲ್ಲ, ಬಸ್ ಸತ್ಯ ಬಂದಾಳ. ಆತವ ಈಗ ಮನಿಗ್ ಬಂದಿಲ್ಲಲ್ಲಕ್ಕಿ. ಎಷ್ಟೊತ್ತಿಗೆ ಹೋಗಿ ಹಂಗ ಹೋಗಿದ್ದ? ಯಜ್ಜ ಬೆಳಗ್ಗೆ ಬಿಟ್ಟಾಳಂತ. ಅಯ್ಯೋ ದೇವ್ರೆ, ಬೆಳಗ್ಗೆನೆ ಹೋಗ್ಯಾಳ ಅಂದ್ರೆ ಈ ಟೈಮ್ ಇಷ್ಟೊತ್ತಾತು. ಇಷ್ಟೊತ್ತಿಗೆ ಈಗ ಬಂದಿರಲ್ಲ ನೀವು? ಹಂಗಾರ ಆಕೇನ್ ಮನಿ ಸೊಸೆ ಅನ್ಕೊಂಡಿರ ಏನಂತ ಅನ್ಕೊಂಡಿರಿ ನೀವು? ಎಲ್ಲಿ ಹೋಗಿರ್ಬೋದು ಏನಾಗಿರ್ಬೋದು ಅನ್ನೋ ವಿಚಾರ ಬೇಡ ನಿಮಗೆ ಸ್ವಲ್ಪರ? ಅಯ್ಯೋ ದೇವ್ರೆ, ಆಕೆಂತ್ರ ಸಣ್ಣ ಕೇಕಿಗೆ ನಾ ಏನು ಕಲ್ಸಿಲ್ಲ, ನೀವೆಲ್ಲ ಕಲ್ತಿರಲ್ಲ, ನಿಮಗೆ ಬುದ್ಧಿ ಐತಿಲ್ಲ ತಲೆಯಾಗ. ಅಯ್ಯೋ ದೇವ್ರೆ, ಇದು ಒಳ್ಳೆ ದಾರಿ ಆತ ತಗ. ಈಗಪ್ಪ ಏನ್ ಮಾಡಪ್ಪ? ಎಲ್ಲಿ ಹೋಗ್ಯಾಳ ಹಂಗಾರಕ್ಕೆ? ಅಲ್ಲ ಯಾವ್ದಾರ ಗೆಳತಿಯರ ಮನೆಗೆ ಏನಾರು ಹೋಗ್ಯಾಳ? ಆಕಿಗೆ ಎಲ್ಲ ಗೆಳತಿಯರು ಇದೇ ಊರಾಗ ಅದಾರ. ಆಕಿ ಇಲ್ಲಿಗೆ ಬರೋದ್ ಬಿಟ್ಟು ಯಾವ್ದಾರ ಗೆಳತಿ ಮನೆಗೆ ಯಾಕೆ ಹೋಗ್ಯಾಳ? ಅಲ್ಲ ಅಪ್ಪ ಯಾವ್ದೋ ಫೋನ್ ಬರತ್ತಡಿ. ಹಲೋ ಹಲೋ, ನಾನಪ್ಪ ನಿಮ್ಮ ಮಾವು ಮಾತಾಡೋದು. ಹೇಳ್ರಿ ಮಾವರ, ಏನು ವಿಚಾರ ರೀ ಮಾವರ? ಆರಾಮದಿರಿ ಎಲ್ಲರೂ? ಮನ್ಯಾಗ ಅತ್ತಿಯರ ಇವ್ರು ಎಲ್ಲಾರು ಆರಾಮದಾರನ್ರಿ? ನೀನು ಅದಕ್ಕೆ ಕಿಟ್ಟತ್ನೆ ಫೋನ್ ಮಾಡ್ಕೊಂಡು ಕುಂತಾವ ಏನಾಗ್ತದ? ಹಾಂ ಎಲ್ಲಾರು ಆರಾಮದಾರ. ಅಂದಂಗ ಇದು ನಿಮ್ಮ ಮಗಳು, ನನ್ನ ಮೊಮ್ಮಗಳು ಮಂಗಳ ನಮ್ಮ ಮನೆಗೆ ಬಂದಾಳ್ರಿ. ಅದೇನ ಅಲ್ಲಿ ಏನೋ ಒಂದಿಟ್ಟು ಬಾಯಿ ಮಾಡ್ಕೊಂಡ್ಲಂತೆ. ಅಲ್ಲೇ ಬಾಯಿ ಮಾಡ್ಕೊಂಡಿದ್ದಕ್ಕೆ ನಾವು ಊರಿಗೆ ಹೋಗ್ತೀನಿ ಅಂತಂದ್ಲಂತೆ. ಅವ್ರು ಹೋಗಂದ್ರಂತೆ. ಹೋಗಂದ್ ಕೂಡ್ಲೆ ಬಂದು ಬಸ್ ಸ್ಟ್ಯಾಂಡ್ ನಿಂತಾಳ. ಇದು ನಿಮ್ಮ ಊರಿನ ಬಸ್ ದೌಡ್ ಬಂದಿಲ್ಲ, ಭಾಳತ್ ನಿಲ್ಲಕ್ಕೆ ಆಗಿರಕ್ಕಿಲ್ಲ ಆಕಿಗೆ. ಬಡ ನಮ್ಮ ಊರಿನ ಬಸ್ ಬಂತು ಅಂತೇಳಿ ಹತ್ಕೊಂಡು ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೇಳೋದು ಮನೆಗೆ ಬಂದ್ಲ. ಅದನ್ನೇ ಹೇಳೋಣ ಅಂತೇಳಿ ಫೋನ್ ಹಚ್ಚಕ್ಕೆ ನನ್ನ ಫೋನ್ಯಾಗ ರೊಕ್ಕ ಇದ್ದಿದ್ದಿಲ್ರಿ, ಖಾಲಿ ಆಗಿತ್ತು. ಮತ್ತು ಇಲ್ಲೇ 11 ರೂಪಾಯಿ ಕಾರ್ಡರ ಹಾಕ್ಸಿ ಮಾಡೋಣ ಅಂದೆ. ಅಂಗಡಿನೂ ಬಂದಾಗಿತ್ತು. ಮಧ್ಯಾಹ್ನ ಹೊತ್ನಾಗ ಎಲ್ಲರೂ ಹೊಲಕ್ಕೆ ಹೋಗಿರ್ತಾರೆ, ಫೋನ್ ಇದ್ದರೆ ಸಿಗ್ಬೇಕಲ್ರಿ. ಎಲ್ಲರ ಕಡೆನೂ ಫೋನ್ ಒಂದು ಇರಂಗಿಲ್ಲ. ಹಂಗಾಗಿ ಈಗ ಇಟ್ಟ ತನಕ ಅಂಗಡಿ ತೆಗೆದ್ಬಿಟ್ಲೆ ದಡಗ್ನ ಒಂದು 11 ರೂಪಾಯಿ ಕಾರ್ಡ್ ಹಾಕಿಸ್ತೇವನ ನಿಮ್ಗೆ ಫೋನ್ ಹಚ್ಚೆ ನೋಡ್ರಿ. ಬಂದಾಳ ಗಾಬರಿ ಏನಾಗ್ಬೇಡ್ರಿ. ಓ ಹೌದಾ? ಆರಾಮದಾಳಲ್ರಿ ಒಟ್ಟೆ? ಅಲ್ಲಿ ಬಂದಾಳನ? ಅಯ್ಯೋ ನಾವಿಲ್ಲಿ ಗಾಬರಿಯಾಗಿ ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗೈತಿ. ಮನ್ಯಾಗ ನಾವು ನಿಜ ಹುಡ್ಕ್ಯಾಡಕ್ಕೆ ಇನ್ನು ಹೋಗ್ಬೇಕಂತ ಮಾಡಿದ್ವಿ ನೋಡ್ರಿ, ಎಲ್ಲರ ಮನೆ ಕೇಳ್ಕೊಂತ. ಇನ್ನು ಆ ಲೆಕ್ಕಕ್ಕೆ ಆಗ್ಬಿಟ್ಟಿತ್ತಿಲ್ಲ. ಚಲೋ ಆತ್ರಿ ಮಾವರ, ನೀವು ಫೋನ್ ಹಚ್ಚಿದ್ದು ಒಂದು ಚಲೋ ಆತು. ಈಗ ಏನು ಕರ್ಕೊಂಡ್ ಬರ್ತೀರೇನ್ರಿ ಮಾವರ? ಏನು ನಾ ಬರ್ಬೇಕ್ರಿ ಕರ್ಕೊಂಡು ಹೋಗಕ್ಕೆ? ಅದು ಆಕಿ ಬರಲ್ಲಂತ ಮನೆಗೆ. ನಾನು 4 ದಿನ ಇಲ್ಲೇ ಇರ್ತೇನೆ. ಅಪ್ಪಗೆ ಹೇಳೋ ಅರ್ಬಿ ತಂದು ಕೊಡಕ್ಕೆ. ಇಲ್ಲ ಅಜ್ಜ ನೀನ ಹೋಗಿ ಅರ್ಬಿ ತೊಗೊಂಬ, ನಾ ಬರೋದಿಲ್ಲ, ನಾ ಎಲ್ಲಿ ಹೋಗೋದಿಲ್ಲ, ಅವ್ರ ಮನೆಗೆ ನಾ ಕಾಲು ಇಡೋದಿಲ್ಲ. ಒಂದ ಸಮಯ ಹಾಳಾಕತ್ತಾಳ, ನಾ ಎಲ್ಲಿ ಒಲೆ ಅನ್ನಕತ್ತಾಳಕಿ. ಅದಕ್ಕೆ 4 ದಿನ ಇರ್ಬಾಳಕ್ ಬಿಡ್ರಿ, ಹೋಲಿ. ನಮ್ಮ ಮನೆಗೂ ಬಂದೇ ಇಲ್ಲ ಒಟ್ಟು. 4 ದಿನ ಮೊಮ್ಮಗಳ ಮನ್ಯಾಗ ಇದ್ದಂಗೆ ಆಕತಿ. ಬೇಗ ಆದಂದ್ರೆ ಒಂದು 4 ಜೊತೆ ಅರ್ಬಿ ಕೊಟ್ಟು ಕಳಿಸ್ರಿ ಅಷ್ಟೇ. ಒಂದು 4 ಜೊತೆ ಅರ್ಬಿ ಕೊಟ್ಟು ಕಳಿಸ್ರಿ. ಈಗ ನೀವೇನು ಕರ್ಕೊಂಬರಕಂತನೇ ಬರಬೇಡ್ರಿ, ನೋಡ್ರಿ ವ್ಯವಸ್ಥೆ ಮಾಡ್ರಿ ಒಟ್ಟು. ಇಲ್ಲ ನನಗೆ ಬಾ ಅಂದ್ರೆ ನಾನು ಬರ್ತೇನೆ. ಮಾವರ ಸರಿ, ನಾನು ಕಸ್ತೂರಿ ಬರ್ತೇವಂತ ಅರ್ಬಿ ಕೊಟ್ಟು ಮಾತಾಡ್ಸ್ಕೊಂಡು ಬರ್ತೇವೆ. ಈ ಕಡೆ ನಾವೇ ಬರ್ತೇವೆ ತಗೋರಿ. ಬರ್ತೇವೆ. ಅಪ್ಪ ಇದು ಇವ್ರ ವಾರ ಮನೆಗೆ ಹೋಗ್ಯಾಳಂತ, ಅದಾಳ ಅಂತ ಹೆದರ್ಬೇಡ್ರಿ ಅಂತ ಫೋನ್ ಹಚ್ಚಿದ್ರು. ಓ ದೇವ್ರೆ, ಅದಾಳಂತ? ಒಟ್ಟು ಆರಾಮ ಅದಾಳಂತಲ್ಲ? ಆಗ್ಲಿ ಬಿಡ. ಅಲ್ಲ ಇಲ್ಲಿ ಹೇಳೇನು ನೋಡುವ, ನಿಮ್ಮ ಅಪ್ಪಗೆ ಫೋನ್ ಹಚ್ಚಿ ಏನ ಅಲ್ಲೇನ ಇನ್ನು ಎಲ್ಲಿ ಹುಡುಕ್ಲಿ ಅನ್ನಂಗಾಗಿತ್ತಂತ ಅವ್ರಿಗೆ. ಹಂಗೆ ಕೇಳ್ದ ಬರ್ತಾರನ. ಅಯ್ಯೋ ಹುಚ್ಚು ಹುಡುಗಿ ಪಾಪ ನೋಡವ್ರು ಅವ್ರಿಗೆಟ್ಟು ಹುಡ್ಕ್ಯಾಡಕತ್ತಿದ್ರಂತ. ಮತ್ತು ಇಲ್ಲೇ ಅದಾಳ ಅಂತ ಹೇಳತ್ಲೆ ಪಾಪ ಖುಷಿ ಆದ್ರು. ಮತ್ತು ಖುಷಿಯಾಗಿ ಆತಂಗಾರ ಬರ್ತೇವಿ ನಾನು ನನ್ನ ಹೆಂಡತಿ ಅಂತ ಹೇಳ್ಯಾರ. ನಿಮ್ಮವ್ವ ನಿಮ್ಮಪ್ಪ ಬರ್ತಾರ ನೋಡ. ಹೌದಾ? ಅಜ್ಜ ಅದಕ್ಕೆ ಹೇಳಿದೆ ನಾನು ನಿಂಗೆ, ನೀನು ಹೋಗಿ ಅರ್ಬಿ ತಗೊಂಬ ನಾನು ಅಂತೇಳಿ. ಈಗ ನೋಡಿ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಈಗ ಅವ್ರಿಗೆ ಹೇಳಿದಿಲ್ಲ ನೀನು? ಹೇಳೇನವ್ರಿಗೆ. ಒಂದಿಷ್ಟು ದಿನ 4 ದಿನ ಇರ್ತಾಳಂತ, ಇರ್ವಳ್ಳಾಕ್ ಬಿಡು, ನೀ ಹಂಗೆ ಅವಸರ ಮಾಡ್ಬೇಡಪ್ಪ. ಆಕೆಯರ ಯಾರ ಮನ್ಯಾಗ ಅದಾಳ? ಅಮ್ಮ ಅಜ್ಜನ ಮನ್ಯಾಗ ಅದಾಳ. ಏನೋ ಇರ್ಬೇಕು ಅನ್ಸತ್ ಕಾಂತತ್ ನನ್ನ ಮೊಮ್ಮಗಳಿಗೆ. ಇರ್ಲಿ, ನೀ ವತಾವತಿ ಹೆಚ್ಚು ಕರ್ಕಿರ್ಕೊಂಡು ಅದು ಹೋಗಕ್ಕೆ ಹೋಗ್ಬೇಡ ಅಂತದು ಹೇಳೇನಿ. ನೀ ಏನು ತಲೆ ಕೆಡಿಸ್ಕೋಬೇಡ. ಏನು ಹೇಳಿಯಾ? ಹಂಗಾರ ಸರಿ. ಇಲ್ಲ ಅಂದ್ರು ಬಿಡಂಗಿಲ್ಲ, ಬೈತತಿ. ಅದಕ್ಕೆ ನಮ್ಮ ಅತ್ತೆ ಅದಾಳಲ್ಲ, ಆಕಿಗೆ ಸರಿಯಾಗಿ ಆಗ್ಬೇಕು. ಆಕಿಗೆ ಅಪ್ಪ ಅವ್ವ ಇಬ್ರು ಬೈದಿರ್ತಾರಲ್ಲ. ಈಗ
ಯಾವಾಗ ನೋಡಿದ್ರು ಪಾಪ ಅವಕ್ಕ ಬರೀ ಬೈತಿರ್ತಾಳ ನಮ್ಮ ಅತ್ತಿ. ಅದಕ್ಕೆ ಸರಿತ್ನ ಮಾಡ್ತೇನೆ ತಡಿ ನಿನಗಂದೆ. ಅದಕ್ಕೆ ಇನ್ನೊಂದ್ಸಲ ಏನಾರು ನಂಗೆ ಬೈಲಿ, ಆಮೇಲೆ ಏನಿಲ್ಲ ಮ್ಯಾಗ ಎದಕ್ಕಾರ ಹತ್ತು ನಿಂತಿರ್ತಲ್ಲ ಕುರ್ಚಿ ಎಳ್ದು ಹೋಗ್ಬಿಡ್ತೇನೆ. ತಲೆ ಕೆಡ್ತಂದ್ರೆ ನಂದು ಅಯ್ಯೋ ಅಂತ ಕೆಲಸ ಮಾಡ್ಬಾರ್ದವ, ಅಂತ ಕೆಲಸ ಮಾಡ್ಬಾರ್ದು. ಶಾಣೆ ಹೋಗಲ್ಲ ನೀನು. ಈಗ ಹೇಳ್ದಕ್ಕೆ ಇಲ್ಲಿ ಬಂದಲ್ಲ, ಹಿಂಗೂ ಮಾಡ್ಬಾರ್ದೆ ಅವತ್ತು. ಏನು ಇದೊಮ್ಮೆ ಆಗೈತಿ, ಇನ್ನೊಮ್ಮೆ ಅವತ್ತು ಹಿಂಗೆ ಹೇಳ್ದ ಬರಬಾರ್ದಾವ. ನಿನ್ ಗಂಡ ಹೇಳಿ ಕರ್ಕೊಂಡ್ ಬರ್ಬೇಕು. ಗಂಡ ಗುಂಡ ಅವದ ನನ್ನ ದಂಡ ಪಿಂಡ. ಅವನು ಅವನ ಮಾತ ಕೇಳ್ತಾನ ಬರೇ ಎಲ್ಲದಕ್ಕೂ. ನಾನು ಏನಾರ ಹೇಳತ್ಲೆ ಉರ್ರ ಅಂತಾನ. ಆಮೇಲೆ ಅದು ಬರೇ ಯಾವಾಗ ನೋಡಿದ್ರು ಏನೇನಾರ ಹೇಳ್ಕೊಡ್ತಾನ. ನಂಗಾರ ಇಷ್ಟನೂ ಆಗಲ್ಲ ಅವ್ನು ಮಾಡಕ್ಕ. ಅಲ್ಲ ಕೆಲ್ಸಕ್ಕೆ ಕುಂಟಿರ್ತಾನಂತ. ಅವಾಗೇನೋ ನಾನು ಅಯ್ಯೋ ಯಾವಾಗ ಬರ್ತೀರಿ, ನನಗೆ ನಿಮ್ಮ ನೆನಪೇ ಹಾಕಿರ್ತೈತಿ, ನಿಮ್ಮನ್ನು ಬಿಟ್ಟಿರಕ್ಕೆ ಇಷ್ಟ ಆಗಂಗಿಲ್ಲ, ಬೇಡ ನಾನು ನಿಮ್ಮ ದಾರಿನೇ ಕಾಯ್ತಿರ್ತೇನೆ, ಆಮೇಲೆ ನೀವು ಊಟ ಮಾಡಿದ್ರೆ ನಾ ಉಣ್ತೇನೆ ಅನ್ಬೇಕಂತ. ನಂಗೇನು ಅನ್ಸಂಗೇ ಇಲ್ಲ ಆ ಥರ. ಕೆಲ್ಸಕ್ಕೆ ಹೋಗೋಣ ಬರ್ತಾನ, ಹಂಗೆ ಅನ್ಬೇಕು. ಕೇಳ್ಬೇಡ ಹಂಗನ್ನು ಅಂತ ನಾ ಅನ್ನಂಗಿಲ್ಲ ಅಂದ್ರೆ ಬಿಡಗಿಲ್ಲ ತಗ. ಮತ್ತೆ ಅದನ್ನ ಬೇರೆ ಅನ್ಬೇಕು ನಾನು. ಅಜ್ಜಿ ಅಷ್ಟೇ ಅಲ್ಲ, ಏನಂತ ಅನ್ಗತ್ತನೆ, ನನ್ನ ಗಲ್ಲಕ್ಕೊಂದು ಬೆಲ್ಲ ಕೊಟ್ಟು ನಾಚ್ಕೊ ನಾ ಹಾಕ್ಕನಿ ಅಂತಾನೆ. ನಂಗೆ ನಾಚ್ಕೊಳಕ್ಕೆ ಬರಂಗಿಲ್ಲ, ಬೆಲ್ಲ ಕೊಡ್ಬೇಕಂತ. ಅದಕ್ಕೆ ನಾನು ಹಿಡ್ದು ಓಡೋಗ್ಬಿಡ್ತೀನಿ, ನಾ ಕೈಗೆ ಸಿಗಂಗಿಲ್ಲ. ಅಯ್ಯೋ ದೇವ್ರೇ, ಕೃಷ್ಣ ಪರಮಾತ್ಮ ನೀನೇ ಕಾಪಾಡ್ಬೇಕು ಅವ್ರನ್ನ. ಆತಾತ, ಈಗ ಅದು ಬಿಡುವ ಹೋಲಿ. ಈಗ ನಿಮ್ಮವ್ವ ನಿಮ್ಮಪ್ಪ ಬರ್ತಾರ, ಒಡ್ಡಿ ಕುಂಟಿ ಹಚ್ಬೇಡ. 4 ದಿನ ಇರೋದಾದ್ರೆ ಇರು, ಅವ್ರಿಗೆ ವಾದಿಸ್ಕೊಂತ ನಿಂದ್ರಬೇಡ. ಏನಾರ ಹೋಗು ಅತ್ತಿ ಮನೆಗೆ ಅಂದ್ರೆ ಬೈತೇನೆ ನೋಡು. ನಾನು ಹೋಗಂಗಿಲ್ಲ. ಮತ್ತೆ ಅಷ್ಟೇ 4 ದಿನ ಅಮ್ಮ ಹೇಳಿ ನೀನು, ನಾನು ಇಲ್ಲೇ ಇರ್ತೀನಿ ಅಂತ ಹೋಗೋಗ ಅನ್ಬೇಡ. 4 ದಿನ ಯಾಕೆ, ಒಂದು ವಾರ ಇರು, 15 ದಿನ ಇರು, ತಿಂಗಳಿರು, ಯಾರು ಬೇಡ ಅಂತಾರೆ ನಿಂಗೆ. ನಾನು ಏನು ಹೋಗನ್ನೋದಿಲ್ಲ ನಿಂಗೆ. ಅವ್ರು ಬರಲಿ, ನಾ ಹೇಳ್ತೇನೆ ತಾತ. ಆಯ್ತು. ಅಲ್ಲ ಅಮ್ಮ, ನಿನ್ನ ಸೊಸಿನ ಎಷ್ಟು ಚಂದ ಮಾತಾಡಿಸ್ತಿ. ನಮ್ಮತ್ತೆ ಯಾಕೆ ಹಂಗೆ ಮಾಡ್ತಾಳೆ ಅವ್ರ ಸೊಸಿಗೆ? ನೀನು ಎಷ್ಟು ಚಂದ ಮಾತಾಡ್ತಿ ನೋಡು. ನಮ್ಮತ್ತೆ ಅಂತೂ ನಾಯಿ ಚಿರ್ತಿರ್ತಾಳೆ. ಯಾವಾಗ ನೋಡಿದ್ರು ಪಾಪ ಅಕ್ಕಗ. ನಾನು ನೋಡ್ತೀನಲ್ಲ ಬರೀ ಅಲ್ವಾರೆ ಕುತ್ಕೊಳ್ಳೆ, ಬಂಡತಿಕ್ಕಿ, ಯಾರ ಬಗ್ಗೆ ಏನು ಮಾಡಕತ್ತಿ, ಕಸೋಡಿ ಗಂಡು ಬಂದ ನಾನು ಬಾಳ್ ಕುಂದ್ರ ಬಾ, ಎಲ್ಲಿಂದ್ರ ಬಾ, ಇಲ್ಲಿ ಯಾಕೆ ನಿಂತೆ, ಅಲ್ಲಿ ಯಾಕೆ ಕುಂತೆ ಅಂತ ಒಂದು ಸುಮ್ಮನೆ ಬೈತಾನೆ ಇರ್ತಾಳೆ. ಆತು ಬಿಡ ಹೋಗ್ಲಿ. ಎಲ್ಲರೂ ಒಂದೇ ತರ ಇರಲ್ಲ. ಅದು ನಿಮ್ಮ ಅತ್ತಿಗೆ ಅವರು ಪ್ರೇಮಿಸಿ ಲಗ್ನ ಮಾಡ್ಕೊಂಡ್ರಲ್ಲ, ಅದು ಇಷ್ಟ ಇಲ್ಲ. ಮತ್ತೆ ಮತ್ತೆ ಅವ್ವ ಹೇಳಿತ್ತು ನನಗೊಮ್ಮೆ, ಮತ್ತೆ ಮಾಮನು ಪ್ರೀತಿ ಮಾಡಿ ಲಗ್ನ ಮಾಡ್ಕೊಂಡನಂತ. ಇದು ಹಂಗಲ್ಲ, ನಮ್ಮ ಅಣ್ಣನ ಮಗಳಕಿ. ನಾನೇ ಹೇಳಿದ್ದೆ ಮದುವೆ ಮಾಡ್ಕೊ ಅಂತೇಳಿ ಮದುವೆ ಮಾಡ್ಕೊಂಡಾನ. ಅದಕ್ಕೆ ಅಲ್ಲ, ನಾ ಬೇರೆದಕ್ಕಿನ್ ಮಾಡ್ಕೊಂಡಿದ್ರು ನಾ ಹಂಗೆಲ್ಲ ಮಾತಾಡ್ತಿದ್ದಿಲ್ ಬಿಡು. ಅದಕ್ಕೆ ನಂಗೇನು ಅನಿಸಿಲ್ಲ. ಅದು ಜಾತಿ ಬೇರೆ, ಆಮ್ಯಾಗ ಈ ನಿಮ್ಮ ಅತ್ತಿ ನೋಡ್ಬೇಕಲ್ಲ ಹುಡುಗಿ, ಆಮೇಲೆ ಈಡೆ ವರದಕ್ಷಿಣೆ ಏನು ಬರಲಿಲ್ಲ, ಇದ್ದಂತಾರಲ್ಲ, ಇದೆಲ್ಲ ಆಕೆಗೆ ಸಿಟ್ಟು ಬಂದೈತಿ. ಓ ಅಂದರೆ ಸೊಸಿ ದುಡ್ಡು ತೊಗೊಂಬಂದ್ರೆ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳೋದು, ಇಲ್ಲಾಂದ್ರೆ ನೋಡ್ಕೊಳಂಗಿಲ್ಲ. ಓ ಅದಕ್ಕೆ ಅತ್ತಿ ನಂಗೆ ಹೊಳ್ಳ ಬೆಳ್ಳ ನಿನ್ನ ಬಂಗಾರ ಎಲ್ಲಿಟ್ಟಿ, ನಿನ್ನ ರೊಕ್ಕ ಎಲ್ಲಿಟ್ಟಿ, ನಿಮ್ಮ ಹೂ ಏನು ಕೊಟ್ಟಾಳ, ನಿಮ್ಮ ಅಪ್ಪ ಏನು ಕೊಟ್ಟಾನ, ಅದೇನಿಟ್ಟಿ ಇದೇನಿಟ್ಟಿ ಅಂತ 20 ಸಲ ಕೇಳ್ತಾಳ. ಅವ್ವ ದೇವ್ರೆ, ನನ್ನ ಹತ್ರಕ್ಕೂ ಏನೂ ಇಲ್ಲ ಅಂದ್ರೆ ನನಗೂ ಬೈತಿತ್ತು. ಅಲ್ಲಿ ಈಗ ನೋಡಿ ನಂಗೆ ಎಷ್ಟು ಬೈತು. ನಮ್ಮ ಮನ್ಯಾಗಿಂದ ಜಾಳದ ಚೀಲ ಕಂಡಬಟ್ಟಿ ಸಂತಿ ಎಲ್ಲ ತೊಗೊಂಬಂದಾಳಕಿ ನಮ್ಮ ಅತ್ತಿ. ನಮ್ಮ ಅಜ್ಜಿಗೆ ಹೇಳ್ತಂತಡಿ ಏನು ಕೊಟ್ಟು ಕಳಿಸ್ಬೇಡ ಅಂತೇಳಿ. ಇಲ್ಲಿ ಬರ್ಲಾರ ಅಲ್ಯಾಕೆ ಹೋದ್ಲಕ್ಕಿ ಮರ್ಯಾದಿತ್ತೀಗಾಕ ಒಂದೀಟರ ಸೊನ್ನಿ ಸ್ವಾದ ಏನಾರ ಆಕಿ ಕಲ್ಸಿರ ನೀವು? ಏನೂ ಇಲ್ಲ, ಗಂಧಿಲ್ಲ ಗಾಳಿ ಇಲ್ಲ. ಅಕ್ಕೆದಾಳಲ್ಲ ನನ್ನ ದೊಡ್ಡ ಸೊಸೆ, ಆ ಊರ್ ಬಿಡಾಡಿ ಜೊತೆಗೆ ಸೇರ್ಕೊಂಡ್ಬಿಟ್ಟಾಳಿಕಿ. ನನ್ನ ಮರ್ಯಾದೆ ಹೆಂಗೆ ತೆಗಿಲಿ ಅಂತ ಕಾಯ್ತಾ ಇದಾಳ. ಈಗ ಅಲ್ಲಿ ಹೋಗ್ಯಾಳಲ್ಲ, ಅಲ್ಲೇನು ಬಾಯಿ ಮುಚ್ಕೊಂಡಿರ್ತಾಳ, ಬಾಯಿಗೆ ಬಂದಂಗೆ ಹೇಳಿರ್ತಾಳ. ಅಲ್ಲ ಈಕಿಗೆ ಬೇಕಾ ಬೇಡತಾ ಅಲ್ಲಿ ನಮ್ಮ ಮನೆಗೆ ಇರಕ್ಕ ಇಲ್ಲಿಗೆ ಬರ್ಬೇಕಿತ್ತು. ಇವ್ರ ಮನೆಗೆ ಹೋಗೋ ಕೆಲಸ ಏನಿತ್ತು? ಆಕೇನ ಯಾರ್ದಾರ ಮನೆಗೆ ದಿಕ್ಕು ದಾಕತ್ತಿರಲ್ದರ ಮನೆಗೆ ಏನು ಹೋಗಿಲ್ಲ. ಏನು ನೀವು ಹಿಂಗೆ ಮಾತಾಡಕ್ ಹೋಗ್ಬೇಡ್ರಿ. ಅದು ನಮ್ಮಪ್ಪ ನಮ್ಮವನ ಮನಿನೇ, ಅದು ಅಜ್ಜ ಅಮ್ಮನ ಮನೆ. ಈಕಿಗೆ ಹೋಗ್ಯಾಳ, ಏನಾತೀಗ ಹೋದ್ರ? ಅಲ್ಲ ಯಾರ ಶಟ್ಕೊಂಡ್ರೆ ತವ್ರ ಮನೆಗೆ ಬರ್ತಾರ, ಅಜ್ಜ ಅಮ್ಮನ ಮನೆಗೆ ಹೋಗ್ತಾರ. ಆಕಿ ಮನಸ್ಸು ಎಲ್ಲೇ ಹೋಗ್ಯಾಳ, ಒಟ್ಟ ಜೀವಕ್ಕೇನು ಮಾಡ್ಕೊಂಡಿಲ್ಲಲ್ಲ. ಏನಾರ ಇವತ್ತು ನನ್ನ ಮಗಳಿಗೆ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡ್ಬೇಕಿತ್ತು ನಾನು? ಅಲ್ಲ ಹಂಗ ಮಾತಾಡೋದು ಮಕ್ಕಳ ಕಡೆ ಮಕ್ಕಳಿದ್ದಂಗೆ. ಆಕಿ ಇನ್ನೂ ಸಣ್ಣಕ್ಕೆದಾಳಕ್ಕೆ, ಆಕಿ ಜೊತೆ ಹಿಂಗೆ ನಡ್ಕೊಂತಿರಲ್ಲ ನೀವು. ಏನು ಹೇಳೋದು ಇದಕ್ಕೆ? ಈಗೂ ಬರೀ ಫೋನ್ ಹಚ್ಚಿ ಹೇಳಾರಲ್ಲ, ತಂದು ಬಿಡ್ಬೇಕು ಮಾಡಿ ಇಲ್ಲಿಗೆ. ಅಯ್ಯೋ ಫೋನ್ ಹಚ್ಚಿ ಅಂದ್ರೆ ಏನು ಬಂದು ಕರ್ಕೊಂಡು ಹೋಗಂತಾರನ? ಅದ ನಮ್ಮ ಊರಿನ ಬಸ್ ಬಂದಿಲ್ಲ, ಅವ್ರ ಊರಿನ ಬಸ್ ಬಂತಂತ ಹತ್ತಿಗಳ ಆಕಿ 4 ದಿನ ಅಲ್ಲೇ ಇರ್ತಾಳಂತ. ಇಲ್ಲಿಗೆ ಬರಕ್ಕೆ ಇಷ್ಟ ಇಲ್ಲ ಅಂತ ಆಕಿಗೆ. ಅರ್ಬಿ ತೊಗೊಂಬಂದು ಕೊಡೋನು, ಇಲ್ಲ ಅಜ್ಜ ನೀನು ಹೋಗಿ ತೊಗೊಂಬ ಅನ್ನಕತ್ತಾಳಂತ. ಅಪ್ಪ ನಾನು ಕಸ್ತೂರಿ ಇಬ್ರು ಹೋಗಿ ಒಂಚೂರು ಮಾತಾಡ್ಸ್ಕೊಂಡು ಅರ್ಬಿ ಕೊಟ್ಟು ಬರ್ತೇವೆ. 4 ದಿನ ಇರೋಳಕ್ಕಲ್ಲೇ. ಅಲ್ಲ ಅಣ್ಣ, ನೀನು ಹಂಗ ಮಾತಾಡ್ತೀಯಲ್ಲ. ಜಗಳ ಮಾಡ್ಕೊಂಡು ಹೋಗ್ಯಾಳ, ಗಂಡ ಇಲ್ಲೇ ನಿಂತಾನ. 4 ದಿನ ಅಲ್ಲಿ ಇರ್ತೇನೆ ಅಂತ ಎಲ್ಲೇ ಹೋಗಿ ಆಕಿ ಪಾಡಿಗೆ ಆಕಿ
ಕಳ್ಸಣ್ಣ. ನನ್ನ ಮಗಳು ಆಕಿ 4 ದಿನ ಅಲ್ಲ ಅವ್ರ ಅಮ್ಮನ ಮನೆಗೆ ಇರ್ಬೇಕನ್ನಕತ್ತಾಳ. ಇರ್ಲಿ, ಏನಾಗುದಿಲ್ಲ. ಆಕಿನ ಕಂಡೋರ್ ಮನೆಯಾಗಿಲ್ಲ, 4 ದಿನ ಅವ್ರ ಅಮ್ಮನ ಮನೆಗೆ ಇರ್ಬೇಕನ್ನಕತ್ತಾಳ. ಇದ್ದೇ ಬರ್ತಾಳ. ಅದು ಆಕಿ ಮನಸ್ಸಿಗೆ ಬರ್ಬೇಕನ್ಸಿದ್ರೆ ಅಷ್ಟೇ. ಅಲ್ಲಪ್ಪ ಇವ್ರು ಹೆಂಗ್ ಮಾತಾಡ್ತಾಳ ಆಕಿ ನಿಮ್ ಸೊಸಿ? ನೋಡುವ, ನಿಂದು ತಪ್ಪ ಐತಿ. ಸಣ್ಣ ಹುಡುಗಿಕಿ ಜಗಳ ಮಾಡ್ಯಾಳ, ಏನೋ ಒಂದು ಅಂದಾಳ ಅಂತ ಅನ್ಕೋ. ಹೊಕ್ಕ ನಾನು ಅಂದಾಗ ಹೋಗ್ಬೇಡ, ಏನದು ಯಾಕ ಸುಮ್ನಿರು, ಒಳಗೆ ಹೋಗಲ್ಲೇ, ನಿನ್ ಗಂಡ್ ಬರ್ಲಿ, ಬೇಕಾದ್ರೆ ನಿಮ್ಮ ಓನ್ ಮನೆಗೆ ಹೋಗಿ ಬರುವಂತಿ ಕಳ್ಸ್ಕೊಡ್ತೀವಿ ಅಂತ ಅನ್ಬೇಕಿತ್ತು. ಹೋಗಂತ ಬಿಟ್ಟು ತಿರುದಲ್ಲಿ ಹೋಗೈತಿ. ಈಗ ಎಲ್ಲಾರು ನಿನಗಂತಾರ, ಆಕಿಗೆ ಅನ್ನೋದಿಲ್ಲ ಏನ. ಆಮೇಲೆ ಅದಕ್ಕೆ ಅನ್ನಕರ ಏನೈತಿ, ಇರ್ಲಿ ಒಂದು 4 ದಿನ ಇದು ಬರ್ತಾಳಂತಲ್ಲ, ಏನಂದ್ರ ಕೇಳಿ ಏನಾಕತಿ. ನೀನು ಒಂಚೂರು ಅದ್ರದ್ದು ಕಡಿಮೆ ಮಾಡ್ಕೊ. ಅಯ್ಯೋ ಯಪ್ಪ, ನಿಂಗೆ ಗೊತ್ತಿಲ್ಲ. ನಿನ್ ಸೊಸಿ ಏನು ಹೇಳಿ ಕಳ್ಸಾಳ ಏನೋ, ಯಾರಿಗೆ ಗೊತ್ತಾಕಿತ್ತಲ್ಲ ಯಾಕೆ ತುಂಬಿ ಏನೋ ಮಾತಾಡತ್ಲಿ ಅಡ್ಕಂತ ಬರ್ತಾಳ. ಅಯ್ಯಪ್ಪ ನನ್ನ ಮೈನಾಗ ನನ್ನ ದೊಡ್ಡ ಸೊಸಿ ಇನ್ನೂ ನನ್ನ ಮುಂದೆ ಮಾತಾಡಕ್ಕೆ ಹೆದರಿ ನಡಕ್ತತಿ. ಈಕಿ ಎಷ್ಟು ಒಳ್ಳೊಳ್ಳೆ ಮಾತಾಡ್ತಾಳ ಗೊತ್ತಾ ನನಗೆ. ಸಾಕಾಗೈತಪ್ಪ ಯಪ್ಪ ನನಗೆ. ಏನು ತುಂಬ ಕಳಿಸ್ತಾ ಬಿಡವ ನೀನೊಂದು ತಗ ಇಂಥವು ಏನಾರ ಒಂದು ನಿಂತು ಬಿಡ್ತೀನಿ ನೋಡಿ, ಹಿಂಗೆ ಅನ್ಕೊಂತ ತಗ ಬಿಡು ಹೋಲಿ. ಅದನ್ನೇ ಯಾಕೆ ಇದು ಮಾಡ್ತೀವಿ. ಈಗ ಆಕಿ ಬರ್ತಾಳ ಏನು, ಇನ್ನೊಮ್ಮೆ ಹಿಂಗೆ ಮಾಡಕ್ಕೆ ಹೋಗ್ಬೇಡ. 4 ದಿನ ಬಿಟ್ಟು ಬರ್ತಾವ ತಗೋ. ಆತ್ ತಗೋ, ಮತ್ತೇನು ಮಾಡೋದು.